ಏನ್ ಮಚ್ಚ, ಫೋನು ಇಲ್ಲ, ಮೆಸೇಜು ಇಲ್ಲ, ಇತ್ತ ಕಡೆ ಬಂದನೂ ಇಲ್ಲ. ಮೆಸೇಜ್ ತಗೊಂಡು ಫೋನ್ ತಗೊಂಡು ಏನೋ ನನಗೆ ಫ್ರಸ್ಟ್ರೇಷನ್ ಆಗ್ಬಿಟ್ಟಿತ್ತು ಯಪ್ಪ. ಏನಾಯ್ತು ಅಂತದು? ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ಬಿಟ್ಟು ಬಾಡಿನಲ್ಲಿ ಒಂಥರ ಆಗ್ತಿದೆ, ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದ. ಹ್ಞೂ ಆಯ್ತಂತ ನಾ ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಏನೋ ಹೋಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ನೋಡಿಬಿಟ್ರು ಬೋಳಿ ಮಗ ಏನಂತಾನೆ, ಡಾಕ್ಟ್ರೇ ನನ್ಗೆ ದಿನಕ್ಕೆ ಮೂರೇ ಸಲ ನನ್ಗೆ ಹೊಟ್ಟೆ ಹಸು ಆಗುತ್ತೆ ಅಂತ. ಹೌದಾ? ಆಮೇಲೆ ಅದೆಲ್ಲರಿಗೂ ಆಗುತ್ತಪ್ಪ, ಅದು ಬಿಟ್ಟು ಮತ್ತೆ ಏನಾಗುತ್ತೆ ಹೇಳು ಅಂದ್ರು. ಅದಕ್ಕೆ ನನಗೆ ನೈಟ್ ಮಾತ್ರ ನಿದ್ದೆ ಬರುತ್ತೆ ಅಂತಂದ. ಅಲ್ಲ ಡಾಕ್ಟರ್ ನನ್ ಮಕ್ಕ ನೋಡ್ತಿದ್ದೋದು, ಎಂತ ಬೋಳಿ ಮಗನ್ ಕರ್ಕೊಂಡ್ ಬಂದಪ್ಪ ನೀನು ಅಂತ. ಆಮೇಲೆ ಹೊರಗೆ ಕರ್ಕೊಂಡ್ ಬಂದ್ಮೇಲೆ ನನ್ಗೆ ಈ ಹಾಸ್ಪಿಟ್ಲ್ ತುಂಬಾ ಸ್ಪೆಷಲ್ ಅಂತಂದ. ಏನ್ ಸ್ಪೆಷಲ್ ಅಂತ ನಾ ಕೇಳಿದೆ. ಆಮೇಲೆ ನಾ ಈ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು ಅಂದ. ಅದ್ರಲ್ಲಿ ಏನ್ ಸ್ಪೆಷಲ್ ಅಂತ ನಾನು ಅದನ್ನೇ ಕೇಳಿದೆ ಮಚ್ಚ. ಅದಕ್ಕೆ ನಾ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಹುಟ್ಟಿಬಿಟ್ಟೆ ಅಂತ ಹೇಳ್ತಾನೆ. ಅದು ಬಿಡ್ಲಿ ಹೋಗ್ಲಿ, ನಾನು ಹುಟ್ಟಿದ ತಕ್ಷಣ ಒಂದ್ ದೊಡ್ಡ ಸೀಕ್ರೆಟ್ ಗೊತ್ತಾಯ್ತು ಅಂತಂದ. ಏನಂತೆ? ಹುಟ್ಟಿದ ತಕ್ಷಣ ನೋಡ್ತೀನಿ ನಮ್ಮಮ್ಮ ಲೇಡೀಸು, ನಮ್ಮಪ್ಪ ಜೆಂಟ್ಸು ಅಂತಾನೆ. ಮಚ್ಚ ನಿನ್ ಫ್ರೆಂಡ್ ಬರಕತ್ತ ನೋಡ್. ಏನೋ ಮಚ್ಚ, ಗಾಡಿಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಮಚ್ಚ. ಏನ್ ಪ್ರಾಬ್ಲಮ್ ಆಗಿತ್ತು? ಗಾಡಿ ಓಡಿಸಿದ್ರೆ ವೀಲ್ ತಿರುಗುತ್ತೆ ಮಚ್ಚ.